ಇಂಥ ತಂದೆ ತಾಯಿನ ಎಲ್ಲೋ ನೋಡಿಲ್ಲ. ಥೂ, ಅಲ್ಲ ಸ್ವಂತ ಮಗಳ ಮೇಲೇ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ಯವ್ರಲ್ಲ, ಇಂಥವ್ರನ್ನ ಯಾರನ್ನ ತಂದೆ ತಾಯಿ ಅಂತಾರೆ. ಥೂ, ಇಂಥವ್ರಿಗೆ ಏನು ಹೇಳ್ಬೇಕೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಇಂಥವ್ರನ್ನ ಯಾರು ತಂದೆ ತಾಯಿ ಎಂಬಲ್ಲ, ಬೇರೆ ಏನೋ ಅಂತಾರೆ. ಅಲ್ಲ ಎಷ್ಟು ಇರಬೇಡ ಇವ್ರಿಗೆ. ನಾನು ಕಾರ್ ಬಂದ್ಬಿಟ್ನಲ್ಲ, ಅದಕ್ಕೆ ಒಟ್ಟೂರಿ ಬಂದ್ಬಿಡ್ತು. ಹೆಂಗ ಚೆನ್ನಾಗಿದ್ದಾಳಲ್ಲ ಅಂತ, ಮಗಳು ಚೆನ್ನಾಗಿದ್ದಾಳಲ್ಲ ಅಂತ ಸಂತೋಷ ಪಡಬೇಕು. ಅದು ಬಿಟ್ಬಿಟ್ಟು ಒಟ್ಟುರ್ಕಮದಲ್ಲ. ಮಗಳು ಹೆಂಗೋ ಚೆನ್ನಾಗಿದ್ದಾಳಲ್ಲಪ್ಪ ಬಿಡು, ನಾ ಕೊಟ್ಟಿದ್ರು ಇಂತನಿಗೆ ಕೊಡೋಕ್ಕಾಗ್ತಿರ್ಲಿಲ್ಲ ಅಂತ ಖುಷಿ ಪಡಬೇಕು, ಒಟ್ಟುರ್ಕಬಾರ್ದು ನೋಡಿ. ಇವನು ಏನು ಮನೆ ಮುಂದೆ ಬಂದು ಎಗರಾಡ್ತಾ ಇದ್ದಾನೆ. ಯಾಕ ಏನು ತಿಂದಿದ್ದೀವನಿಂದ ಎಗರಾಡಕ್ ನೀನು? ನಾನೇನು ತಿಂದಿದ್ದೀನಿ ನಿಮ್ದಾಗೇನು ನಾನೇನೇನು ವರದಕ್ಷಿಣೆ ಇಸ್ಕೊಂಡಿಲ್ಲ, ನನ್ನ ಹೆಂಡ್ತಿನ ಸಾಕಾಗಲ್ಲ, ದುಡ್ಡು ಕೊಡ್ರಿ ಅಂತ ನೀನು ಮನೆ ಬಾಗ್ಲಕ್ಕೆ ಬಂದೊಂದು 50,000 ಲಕ್ಷ ಇಸ್ಕೊಂಡಿಲ್ಲ. ಕಾರ್ ತಾಂಬರಕ್ಕೆ ನೀವೇನು ನನಗೇನು ಕಾರ್ ಕೊಡಿಸಿಲ್ಲ. ಈ ನನ್ನ ಮಕ್ಕಳನ್ನ ಅದೇ ಈ ಅವ್ರ ಇರ್ತಾಗೆ ಮಾಮೂಂತಾಗು ಯಾವಂತಾಗನ ಕೊಡಿಸ್ಕೊಂಡು ಬಿಲ್ಡಪ್ ಕೊಡ್ತಾರಲ್ಲ ಅಂತ ನನ್ನ ಮಕ್ಕಳಲ್ಲ ನಾವು. ಮಾಮೂಂತಾಗೆಲ್ಲನ ಕೊಡಿಸ್ಕೊಂಡು ಬಿಲ್ಡಪ್ ಕೊಡ್ತಾರೆ ಕಾರ್ ತಂದಿದ್ದೀವಿ ಅಂತ. ನಾನೇನು ನಿಮ್ಮ ತಾಗ ಕೊಡಿಸ್ಕೊಂಡಿದ್ದೀನಿ, ನಿಮ್ಮ ತಾಗೆ ನಾನು ದುಡ್ಡು ಇಸ್ಕೊಂಡು ನಾನು ಕಾರ್ ತಂದಿದ್ದೀನಿ. ಒಟ್ಟುರ್ಕಮದು ಯಾಕೆ ನೀವು? ಒಟ್ಟೂರ್ಕೊಂಡು ನಾನು ಹೆಂಡ್ತಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ಸುಮ್ಮನೆ ಗೊತ್ತಾಗಲ್ಲಿ. ಮಗಳು ಅಂಬೋದು ನಿಮ್ಗೇನು ಒಂದು ಏಟಿಲ್ಲ. ಅಣ್ಣ ಇಲ್ಲೋಡು, ರೋಪ್ ಹಾಕೋದೆಲ್ಲ ಬಿಟ್ಬಿಡು, ನಮ್ತಾಗೆಲ್ಲ ನೀನು ನಡೆಸ್ಬೇಡ. ನಾವು ಕೊಡೋದೇನಿ. ನಿನ್ಗೆ ಯಾಕೆ ಕೊಡ್ಸಾನ ನಾವು ಕಾರ? ನಾವು ಕೊಡೋದು ಇಲ್ಲ, ಕೊಡ್ಸೋದು ಇಲ್ಲ. ನಾವು ಯಾಕೆ ನೀನು ಯಾವ ಊರ್ನ ಎಂತ ಕೊಡ್ಸಾನ? ನಮಗೂ ನಿಮ್ಗೂ ಯಾವ ಸಂಬಂಧ ಇಲ್ಲ. ಅವಳೇನು ನನ್ನ ಮಗಳಲ್ಲ. ನನ್ನ ಮಗಳು ಅಂತ ಇದ್ದಿದ್ರೆ ನಾವು ಕೊಡ್ತಿರ್ಲಿಲ್ಲ ಕಂಪ್ಲೇಂಟ. ನನ್ನ ಮಗಳು ಅಂಬೋದು ಇಲ್ಲ ನಮ್ಮ ಮನಸ್ಸಿನಾಗಿ. ನೀನು ಅಂದ್ಕೊಂಡಿರ್ಬೋದು, ನೀನು ಕಾರ್ ತಂಡಿರತ್ತೆ ನಾವೇನು ಒಟ್ಟಿರ್ಕೊಂಡಿಲ್ಲ ಕಣೋ ಗುಲಾಮ. ನಾವು ಇಲ್ಲೋಡಿಲಿ ಯಾತಕ್ಕೆ ಕೇಳು, ನನ್ನ ಮಕ್ಕಳನ್ನ ಬಂದು ಅವಳು ಎದುರಿಸೋದು ಮಾಡಿದ್ಲು. ಹಂಗೆ ಹಿಂಗೆ ಅಂತ ಎದುರಿಸಿದ್ಲು. ಅದಕ್ಕೆ ಕಣೋ ನಾವು ಕಂಪ್ಲೇಂಟ್ ಕೊಟ್ಟಿರೋದು. ತಿಳ್ಕೊಂಡು ಮಾತಾಡೋ ಹೊಲ್ಕ ಬಾಯಿ ಐತೆ ಅಂತ ಹೇಳಿ ಬಾಯಿ ಬಂದಂಗೆ ಮಾತಾಡಿರಿ ಇಲ್ಲಿ. ನಾವು ಬಿಡು ಏನು ಕಂಪ್ಲೇಂಟ ವಾಪಸ್ ತಾಮನ ಊರಾಗ ಯಾರನ್ನ ಬಂದು ಹೇಳಿರು, ಯಾರೋ ಒಬ್ರು ಹೇಳಿರು. ವಾಪಸ್ ತಕೊಳ್ರಿ ಅಂತ ತಾಮನ ಅಂತಿದ್ವಿ. ನೀನು ಈ ಪಾಟಿ ರೋಪ್ ಹಾಕ್ತಾ ಇದೀಯ ಅಂದ್ರೆ ತಾಮಲ್ ಕಣ. ಅದೇನು ಮಾಡ್ಕೊಳ ನೋಡೋಣ. ಅದೇ ವಾಪಸ್ ತಾಮಲ್ ನಾವು ಬಿಡಿಸ್ಕೊಂಬರಲ್ಲ, ದುಡ್ಡು ಕಟ್ಟಿ ಬೇರೆ ತಗೊಂಬಂದು ಬಿಡಿಸ್ಕೊಂಬಾರ ತಗೋಬೇಕು. ಯಾರಿಗೆ ಚಿಕ್ಕ ತಾಂಬ್ತೀರ? ಕೇಸ್ ವಾಪಸ್ ತಗೊಳ್ರಿ ಅಂತಲೇ ಮತ್ತು ನಾನು ಜೋರು ಮಾಡಕ್ಕೆ ಬಂದಿರೋದು. ಕೇಸ್ ವಾಪಸ್ ತಗೊಂಬ್ಲೇಬೇಕು ನೀವು. ಯಾಕೆ ತಾಮಲ್ ನೀವು ಕೇಸ್ ವಾಪಸ್ ಅಂತ? ತಾಮಲ್ ಕಣ ಏನ ನೀನು? ಏನು ಎದುರಿಸ್ತಾ ಇದೀಯಾ? ನಾನು ಪೊಲೀಸ್ ನನಗೆ ಫೋನ್ ಮಾಡ್ತೀನಿ ನೋಡು. ಅಲ್ಕ ಯಾಕೆ ತಾಮಲ್ಲ ಅಂತ ಹೇಳ್ತಾನೆ. ಇವನ್ ಕೈಯಾಗೆ ಸರ್ಕಾರ ಐತೆ ಅಮ್ಮಂಗೆ ಮಾತಾಡ್ತಾನೆ. ಇವನ್ ಕೈಯಾಗೆ ಎಲ್ಲ ರೂಲ್ಸು ಎಲ್ಲ ಐತೆ, ಇವನ್ ಕೈಯಾಗೆ ಅಮ್ಮಂಗೆ ಮಾತಾಡ್ತಾನೆ. ಎಲ್ಲೇ ಸುಮ್ಮನೆ ಹೋಗೋದ್ ಕಲಿ. ನಿನ್ನಂತಾರೆ ನ್ಯೂಸ್ ಜನ ನೋಡಿಲ್ಲ ನಾವು. ಬಂದು ನೋಡು, ಸೂಪಣಕ್ಕಿ ಶಕುನಿ ಇದ್ದಂಗೆ ಎಲ್ಲ ಕಡೆಗೆ ಒಳ್ಳಾಳಾಗಿರ್ತಾಳೆ, ತಂದನು ಇಕ್ತಾಳೆ. ಈಗ ಇವಳು ಬಂದು ನೋಡಿ ಎಲ್ಲ ಇವಳಿದ್ದಂಗೆ ಇವಳಿಂದಲೇ ಎಲ್ಲಾನ ಸಾಲಗಳ ತಕ್ಕಂಡು ಮಾಡ್ದ ಬರ್ತೀನಿ. ನಾನು ಸುದ್ದಿಗೆ ನಾನು ಬಂದಿದ್ದಿ ಅಂದ್ರೆ ಲೋಪರ್ ನನ್ನ ಮಗನೇ. ನಾನು ಇನ್ನ ಸುಮ್ಮನೆ ಗೊತ್ತಾಯ್ತೀನಿ ನೋಡ್ಡಯ್ಯ ಹೆಂಗೆ ಮಾತಾಡ್ತಾನೆ. ಯಾಕ ಏನು ತಿಂದಿದ್ದೀವ ನಿಂದ ಹಿಂಗೆ ಮಾತಾಡ್ತೀಯಾ? ಅಲ್ಕ ನೋಡು ಸರಿಯಾಗಿ ಮಾತಾಡೋದು ಕಲಿ. ಲೋಪರ್ ನನ್ನ ಮಗನೇ. ನಿನ್ನ ಮಗನಂಗೇನು ನಾನು ಯಾರ ತಗನ ನಾನು ಬಿಟ್ಟು ಸಿಕ್ಕಿರೋ ಅಂತ ಕಾರ ಕೊಡಿಸ್ಕೊಂಡು ಬಿಲ್ಡಪ್ ಕೊಡ್ತಿಲ್ಲ. ನನ್ನ ಮಗ ಅಂದರೆ ಮಾಮಂತ ಕಿತ್ಕೊಂಡು ದುಡ್ಡು ಕಿತ್ಕೊಂಡು ಕಾರು ಕೊಡಿಸ್ಕೊಂಡವನೇ ಬಿಲ್ಡಪ್ ಕೊಡ್ತಾನೆ ನಿನ್ನ ಮಗ. ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡನಾಗೆ ನಾವು ಕಾರ್ ತಗೊಂಡಿರೋದು. ನಾವು ಕಾರ್ ತಗೊಂಡಿರೋದಕ್ಕೆ ಒಟ್ಟುರ್ಕೊಂಬ್ತಿರಲ್ಲ ನೀವು. ಕೈ ಆಳ್ತೀನಿ ಗಿಜ್ಜಿಂಬೆ ಈಗ ಸರಿಯಾಗಿ ಕೈ ಆಳ್ತೀನಿ. ಇವ್ನಿಗೆ ಏನು ಬೇಕು ಇಲ್ಲಿ ಬಂದು ರೋಪ್ ಆಗ್ತಾನಲ್ಲ. ನಾನೇನೋ ಬಿಡು ಬುದ್ಧಿ ಹೇಳ್ಸಿ ಪೊಲೀಸ್ನರ್ತಾಗ ಹೇಳಿ ಅವಳು ಏನಾನ ನಮ್ಮ ಮಕ್ಕಳು ಸುದ್ದಿಗೆ ಬರಲ್ಲ ಅಂತಂದರೆ ಕೇಸ್ ವಾಪಸ್ ತಾಮನ ಅಂತ ಇದ್ದೆ. ನಾನು ನಮ್ಮಯ್ಯಪ್ಪ ಹಂಗೆ ಮಾತಾಡಿದ್ವಿ. ಊರಾಗ್ಲೂ ಯಾರು ಹಂಗಂದ್ರು ಕೇಸ್ ವಾಪಸ್ ತಗೊಳ್ರಿ ಅಂತ ತಾಮನ ಅಂತಿದ್ವಿ. 2 ದಿನ ಆತಲ್ಲ ಬಿಡತ್ತ ತಾಮನ ಅಂತಿದ್ವಿ. ತಾಮಲ್ ಕಣ ಇನ್ಮೇಲೆ ನೋಡೋಣ ಅದೆಲ್ಲ ಅದೇನು ಮಾಡ್ತೀಯ ಮಾಡ ನೋಡೋಣ. ನೀನು ಗಂಡಸಾಗಿದ್ರೆ ಅದೇನು ಮಾಡ್ತೀಯ ನೋಡೋಣ. ವಾಪಸ್ ತಾಮಲ್ ಕಣೋ, ಕೇಸ್ ವಾಪಸ್ ತಾಮಲ್ಲ. ಹಿಂಗೇನ ಯಾರನ್ನ ಕೇಸ್ ವಾಪಸ್ ತಗೊಂಬರ್ ಬಂದು ಮಾತಾಡೋದು? ಏನೋ ಈಗ ನನ್ನ ಹೆಂಡ್ತಿಗೆ ಗೊತ್ತಾಗಿಲ್ಲ ಏನೋ ಮಾತಾಡಿದಾಳೆ ಕೇಸ್ ವಾಪಸ್ ತಗೊಳ್ರಿ ಅಂತ ಹೇಳಿ ಒಳ್ಳೆ ಮಾತನ್ನ ಬಂದು ಮಾತಾಡಿದ್ರೆ ತಾಮ್ತಿದ್ವಿ. ನೀನು ಹಿಂಗೆ ರೋಪ್ ಆಗ್ತಾ ಇದೆಯಾ ಅಂದ್ರೆ ತಾಮಲ್ ಕಣ ಅದೇನು ಮಾಡ್ತೀಯ ನೋಡೋಣ. ಮಾತಾಡೋದು ನೋಡು. ನನ್ನ ಮಗಗೆ ಯಾರನ್ನ ಕೊಡಿಸ್ತಾರೆ? ನಿನ್ಗೇನು ಬೇಕಾದು? ಅವ್ರು ಕೊಡ್ಸಿರೋದಕ್ಕೆ ಒಟ್ಟುರಿ ಏನೋ. ಇವ್ನಿಗೆ ಯಾರು ಕೊಡಿಸ್ಲಿಲ್ವಲ್ಲ ಅದಕ್ಕೆ ಒಟ್ಟುರಿ ಬಂದಿತ್ತು. ಯಾರು ಕೊಡಿಸ್ಲಿಲ್ಲದಕ್ಕೆ ಅಯ್ಯೋ ನನಗೆ ಯಾರು ಕೊಡಿಸ್ಲಿಲ್ವಲ್ಲಪ್ಪ ಅಂತ ಒಟ್ಟುರ್ಕ ತೀಡ್ರಿ ಹೇಳ್ತೀನಿ ಇಬ್ರು. ಅವ್ನಿಗೈತೆ ಅನ್ಬೇಡ ಜಂಬ. ಅಲ್ಲ ನೋಡು, ನಮ್ಮ ಅಯ್ಯಪ್ಪಿದ್ದ ಬರ್ಬೇಕಾಯ್ತಂತ ಗಂಡಸು. ಅಯ್ಯಪ್ಪ ಹೋಗಿರೋದು ನೋಡ್ಕೊಂಡು ಈಗ ಬಂದವನಿ. ಈಗ ಬಂದು ಬೈಕ್ ಬಂದಂಗೆ ಮಾತಾಡ್ತಾನೆ. ಅದಕ್ಕೆ ಮತ್ತೆ ನಾವಿಬ್ರು ಸರಿಯಾಗಿ ಕಟ್ಟಿ ತೀಡ್ತಾ ಇದೀವಿ. ನಾವೇನೇನು ಕೇಳೋದು ತಪ್ಪೆ? ನಾವೇನೇನು ಯಾರ್ದೇನು ತಿಂದಿಲ್ಲ, ಏನೋ ಕೇಳ್ತೀವಿ. ಯಾಕೋ ನೀನು ಬಂದು ಮತ್ತೆ ಜಗಳ ಮಾಡೋದು? ಯಾಕೆ ಅಂತ ನೋಡು. ಅವನೇನು ರೋಪ್ ಆಗ್ತಾನೆ. ನಾನು ವಾಪಸ್ ತಾಮನ ಅಂತಿದ್ದೆ ಶೈಲ. ಇನ್ನು ಯಾಕೆ ಬಿಡತ್ತ
ಹಳೆ 3 ದಿನ ಆತು ಬುದ್ಧಿ ಬಂದಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಇವನು ಇಷ್ಟೊಂದು ರೋಪ್ ಆಗ್ತಾ ಇದ್ದಾನೆ ಅಂತಂದ್ರೆ ನಾನು ವಾಪಸ್ ತಗೊಂಬಲ್ಲ. ನೋಡೋಣ ಅದೇನಾಗುತ್ತೋ ಹಾಗೆ ಬಿಡ್ಲಿ ನೋಡೋಣ. ಓ ಎದುರಿಸಿದ್ರೆ ಎದ್ರಿಕೊಂಡ್ರೆ ಎದುರಿಸ್ತಾರೆ ಜನ. ಅಂತ ಜನಗಳು ಜಾಸ್ತಿ. ಅದೇ ಮತ್ತೆ ವಾಪಸ್ ತಗೋಬಾರ್ದು. ಏನೋ ಒಳ್ಳೆ ಅವನು ತಂದಿಂದ ಬಂದು ಕೇಳ್ತಾರಪ್ಪ. ಹಿಂಗ್ಯಾರು ಮಾತಾಡಲ್ಲ, ಹಿಂಗ್ಯಾರು ಕೇಳಲ್ಲ. ಹೆಂಗೆ ಮಾತಾಡ್ತಾರೆ ನೋಡು. ಅವ್ನಿಗೆ ಎಷ್ಟು ಇರಬೇಡ, ಒಂದಿಟ್ಟು ಎಚ್ಚರಿಕೆ ಇರಬೇಕು. ಮನುಷ್ಯರಾದ್ಮೇಲೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಅಪ್ಪ ಇನ್ನು ಮಗ ಕಾರ್ ತಂಡಿಡ್ಗೆ ನಾವು ಒಟ್ಟಿರ್ಕೊಂತೀವಂತಿ. ಅಲ್ಲ ನೋಡಿ ಅವ್ನು ಹೇಳೋದು, ಅವ್ನು ತಂಡಿರೋದು ನಮ್ಗೇನು ಬರಂಗೈತಿ? ಅವನು ಹೆಂಗನ ತಂದೆ ನಮ್ಗೇನು? ನಾವೇನು ನಮ್ಗೆ ಅವ್ನಿಗೂ ಏನು ಹಿಂದ್ಲಾನಲ್ಲ ಮುಂದ್ಲಾನಲ್ಲ, ನಮ್ಗೆ ಅವ್ನಿಗೂ ಸಂಬಂಧನೇ ಇಲ್ಲ ಅಮ್ಮಂಗೈತೀವಿ ನಾವು. ಇವ ಹೊಲ್ಕ ಕಾರ್ ತಂಡಿದ್ರೆ ನಾವು ಒಟ್ಟಿರ್ಕೊಂತೀವಂತಿ. ಹೊಲ್ಕ ಮಾತಾಡೋದು ನೋಡಿ ಇವನು ಬರಬಾರ್ದು ನಮ್ಮ ಮನೆ ಸುದ್ದಿಗೆ ಇನ್ಮೇಲಿಂದಾನ. ನನ್ನ ಮಗನ ಸುದ್ದಿ ಯಾಕ ನಿನಗೆ? ನನ್ನ ಮಗನ ಸುದ್ದಿ ಮಾತಾಡಲಿಲ್ಲ ಅಂದ್ರೆ ತಿಂದಿದ್ದು ಕೂಡ ಅರ್ಧಲ್ಲ. ನನ್ನ ಮಗನ ಸುದ್ದಿ ಮಾತಾಡ್ತಾನೆ. ನನ್ನ ಮಗನ ಸುದ್ದಿನ ಮಾನ ಮರ್ಯಾದೆ ಇಲ್ದಾನು, ಮಾನ ಮರ್ಯಾದೆ ಇಲ್ದಾನು. ನನ್ನ ಮಗನ ಸುದ್ದಿ ಮಾತಾಡ್ತೀಯಲ್ಲೋ. ಅವನು ಪ್ರೀತಿ ಗಳಿಸ್ಯಾನೆ, ಅತ್ತೆ ಮಾಮ ಕೊಡಿಸ್ಯವ್ರೆ, ನೆಂಟ್ರೆ ಕೊಡಿಸ್ಲಿಲ್ಲ. ಏನಿವಾಗ ಬಿಡು. ಏನು ನೆಂಟ್ರು ಕೊಡ್ಸಿರೋ ತಗೊಂಡು ಬಿಲ್ಡಪ್ ಕೊಡ್ತಾನೆ ನಿನ್ನ ಮಗ. ಬಿಲ್ಡಪ್ಪು. ಓಹೋ ನಾನು ಅದಕ್ಕೆ ನಾನೇನೇನು ಅವನಿಗೆ ನಾನು ಸ್ವಂತ ದುಡ್ಮೆಯಿಂದ ದುಡ್ದು ತಗೊಂಡಿರೋದು ಕಾರ. ಅವೆಲ್ಲ ನಂತಾಗ ನಡೆಸ್ಬೇಡ್ರಿ ನೀವು. ನನಗೆ ಗೊತ್ತೈತಿ ಏನು ಅಂಬಲ್ಲ ಇವನು ಹಂಗೆ ಅಂತ. ನಮ್ಮ ಸದ್ರ ತಗೊಂಡಿದ್ದೀರಾ ನೀವು? ಸದ್ರ ತಗೊಂಡಿದ್ದೀರ ನೀವು? ಗಂಡನ ತಕ್ಕ ಕಳ್ತನ ಮಾಡೋದ್ರ ತಕ್ಕ ನಮ್ಗೇನು ನೀನು ನಮ್ಮ ಸುದ್ದಿ ಬರೋದು ಯಾಕೆ? ನನ್ನ ಮಗನ ಸುದ್ದಿ ಬರೋದು ಯಾಕೆ? ಏನು ಕಾರಣ ಓಡಾಡೋದು ತಪ್ಪೆ? ಓಡಾಡ್ದಕ್ಕೆ ನಾನು ಮುಂದೆ ಬಿಲ್ಡಪ್ ಕೊಡ್ತಾನೆ ಅವನು ಅಂತೀಯಲ್ಲ. ಅವನೇಕೆ ನಿನ್ನ ಮುಂದೆ ಬಿಲ್ಡಪ್ ಕೊಡ್ತಾನೆ? ಅವ್ನು ತಾಂಡ ಪಾಡಿಗೆ ಅವನು ಹೋಗ್ತಾನೆ. ಏನು ನಿಂಗೇನು ಬರಂಗೈತಿ ಅವ್ನು ಬಿಲ್ಡಪ್ ಕೊಟ್ರೆ? ನಿನಗೇನೋ ಹೊಟ್ಟೆವ್ರಿ ಅಂತ ಪ್ರೀತಿಗೊಳಿಸ್ಯಾವನೆ. ಅತ್ತೆ ಮಾಮಂತ ಸೆನಕ ಇದ್ದಾನೆ ಅವನು ನನ್ನ ಮಗ. ಕೊಡ್ಸ್ಯವ್ರೆ ನಿನ್ಗೆ ಅವು ಯೋಗ್ಯತೆ ಇಲ್ವಲ್ಲ. ಯೋಗ್ಯತೆ ಇಲ್ದಾನು ನೋಡೋಣ ಮಾತಾಡೋದ. ಒಳ್ಳೆ ತಂದಿಂದಾನ ಬಂದು ಏನು ಆಗೈತೆ ಕಾಣತ್ತೆ. ತಗೊಳ್ರಿ ವಾಪಸ್. ನಿನ್ನ ಮಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಬಿಡು, ತಪ್ಪಾಗೈತೆ. ನಾನೆಲ್ಲ ಅವಳಿಗೆ ಬುದ್ಧಿ ಹೇಳ್ತೀನಿ. ಅವಳಂಗೆ ಮಾತಾಡಬಾರ್ದಾಗಿತ್ತು, ಹಂಗೆ ಮಾತಾಡಿದಾಳೆ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ಅಂತ ಹೇಳಿ ಮಾತಾಡೋಣ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ಅಂತ ಹೇಳೋಣ. ಏನು ಮಾಡ್ಬಾರ್ದು ಕಣೆ. ಆ ಹುಡುಗರು ಏನು ಮಾಡ್ತಾವೆ? ಅವ್ರು ಮಾಡಿರೋ ತಪ್ಪಿಗೆ ಹುಡುಗರು ಏನು ಮಾಡ್ತಾವೆ ಹೇಳು ಅಂತ ಹೇಳಿ ಬುದ್ಧಿ ಹೇಳ್ಬೇಕಾ? ಅದು ಬಿಟ್ಟು ಸುಮ್ಮನೆ ಬೈಕ್ ಬಂದಂಗೆ ಮಾತಾಡಿರಿ ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ಅವನು ಅಂದ್ಕೊಬಿಟ್ಟವನಿ. ಯಾರು ಕೇಳಲ್ಲ. ಸುಮ್ಮನೆ ಮಾತಾಡಿರಿ. ಅದೇ ಮತ್ತೆ ಒಳ್ಳೆ ಮಾತುಗಳೇ ಇಲ್ವೇ ಬಾಯಿಗೆ? ಮಾತಾಡೋದು ಅದೇ ಬಾಯೇ, ಒಳ್ಳೆ ಮಾತಾಡೋದು ಅದೇ ಬಾಯೇ, ಕೆಟ್ಟ ಮಾತಾಡೋದು ಅದೇ ಬಾಯೇ. ಮಾತು ಸ್ವಲ್ಪ ಇಟ್ಕೊಂಡು ಮಾತಾಡಬೇಕು. ಈ ಮಾತನಾಗೆ ಐತಿ ಇವಾಗ. ಇನ್ನು ಬೇರೆ ಯಾವ್ದ್ರಾಗೂ ಇಲ್ಲ. ಅಣ್ಣ ಮಾತನಾಗ ನೀನು ಹೆಂಗೆ ಮಾತಾಡ್ತೀಯ ಹಂಗೆ ನಿನ್ನ ವ್ಯಕ್ತಿತ್ವ ತೋರಿಸುತ್ತೆ. ನೀನು ಹೆಂಗೆ ಮಾತಾಡ್ತೀಯ ಹಂಗೆ ನಿನ್ನ ಒಳ್ಳೆತನ ಅನ್ನೋದು ತೋರಿಸುತ್ತೆ. ನಿನ್ನ ಒಳ್ಳೆತನ ಕೆಟ್ಟತನ ಎಲ್ಲ ಮಾತಲ್ಲೇ ಪ್ರತಿಯೊಂದು ಮಾತನಾಗೆ ಕಾಣೋ ಬರೋದು. ಅಲ್ಕ ನೀನು ಸರಿಯಾಗಿ ಮಾತಾಡೋದು ಕಲಿಬೇಕು. ಬಂದು ಒಳ್ಳೆತನದ ಕೇಳಿದ್ರಿ ಏನೋ ಬಿಡತ್ತಂತ ವಾಪಸ್ ಮರಿ ಇವಾಗ ತಾಕಬೇಡ್ರಿ ಕಣೆ. ನೋಡೋಣ ಅದೆಲ್ಲ ಅಣ್ಣ ಬರಲಿ, ನಾನು ಹೇಳ್ತೀನಿ. ಬರಲಿ ನಮ್ಮ ಅಣ್ಣ ಬರಲಿ, ನಾನು ಮಾತಾಡ್ತೀನಿ. ತಕಬೇಡ ಕಣ. ಒಟ್ಟು ದುಡ್ಡು ಕಟ್ಟಿ ಬೇಲ್ ತಗೊಂಬರ್ಲಿ, ಗೊತ್ತಾಗುತ್ತೆ. ಹಂಗಾದ್ರೆ ಏನು ನೋಡಿ ಏನು ಜಂಬ ಮಾಡ್ತಾನೆ, ಎಷ್ಟು ರೋಪ ಆಗ್ತಾನಲ್ಲ. ಬಂದು ಇವನಿಗೆ ಎಷ್ಟು ಇರಬೇಡ. ಇನ್ನು ಇವನಿಗೆ ಎಷ್ಟು ಅಂದೈತಿ ಅಂದ್ರೆ ನಮ್ಗಿನ್ನ ಇರಬೇಡ. ನಾವಿವತ್ತು ಹೋಗೋಣ ಇಬ್ರು. ಯಪ್ಪ ಆಮೇಲೆ ಕೆಲ್ಸಕ್ಕೆ ಹೋಗಿ ಬರುತ್ತೆ. ಹೋಗಿ ಹೇಳೋಣ ಪೊಲೀಸ್ನವ್ರಿಗೆ, ಹೇಳಿ ಬಿಡ್ರಿ ಮೇಡವ್ರೆ, ನೀನು ವಾರ್ನಿಂಗ್ ಮಾಡಿದಿರಲ್ಲ, ಬುದ್ಧಿ ಹೇಳ್ರಿ ಬಿಡ್ರಿ ಅಂತ ನಾವು ಹೇಳೋಣ ಅಂತ ಅಂದ್ಕೊಂಡಿದ್ವಿ. ಕೇಸ್ ವಾಪಸ್ ತಗೊಂಬನ ಅಂತ. ವಾಪಸ್ ತಾಮಲ್ಲಿ ಪಟ್ ಅದೇನಾಗುತ್ತೆ ಆಗಲಿ ನೋಡೋಣ. ಮಾತಲ್ಲೇ ಐತೆ, ಮಾತಲ್ಲೇ ಕೆಟ್ಟವರಾಗೋದು, ಮಾತಲ್ಲೇ ಒಳ್ಳೆಯವರಾಗೋದು. ಇವನು ಬಂದು ಒಳ್ಳೆ ಮಾತನಾಗೆ ಕೇಳಿದ್ರೆ ಅವ್ರು ವಾಪಸ್ ತಗೋಬೇಕು ಅಂತ ಇದ್ರು. ಆದರೆ ಇವ್ನು ಹಿಂಗೆ ಮಾತಾಡಿದಕ್ಕೆ ಅವ್ರು ವಾಪಸ್ ತಗೊಂಬಲ್ಲ. ದುಡ್ಡು ಕಟ್ಟಿ ಬೇಲ್ ತಗೊಂಬಂದು ಬಿಡಿಸ್ಕೊಂಬ್ಲಿ ಅಂತೀನ. ಗೊತ್ತಾಗುತ್ತೆ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.